ಇನ್ನು ಬಿಎಸ್ವೈ ಜೊತೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಚಿಟ್ಚಾಟ್ ಮಾಡಿದ್ದಾರೆ. ಬಿಎಸ್ವೈ ಏನ್ ಹೇಳಿದ್ದಾರೆ ನೋಡೋಣ. ಇವತ್ತು ರಾಜ್ಯ ಮೈತ್ರಿ ಸರ್ಕಾರದ ಏನು ವಿಚಾರ ಸಂಬಂಧಪಟ್ಟ ಹಾಗೆ ಇವತ್ತು ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಸಂಬಂಧಪಟ್ಟ ಹಾಗೆ ಸ್ವತಃ ಪ್ರತಿಪಕ್ಷ ನಾಯಕರ ಯಡಿಯೂರಪ್ಪನವರ ಜೊತೆ ಇದ್ದಾರೆ. ಸರ್ ಇವತ್ತು ರಾಜ್ಯಪಾಲರ ಭಾಷಣ ಹೇಗೆ ಅನಿಸ್ತಿತ್ತು? ಯಾಕಂದ್ರೆ ಯಾವ ಯೋಜನೆಗಳಿರುವಂತ ಸೂಚನೆಗಳಿಲ್ಲ. ಕಾವೇರಿ ಇಶ್ಯೂ ಬಗ್ಗೆ ಇರ್ಬೋದು, ನೀರಾವರಿ ಯೋಜನೆ ಬಗ್ಗೆ, ಫಾರ್ಮರ್ ಲೋನ್ಸ್ ವೇವರ್ ಬಗ್ಗೆ ಇರ್ಬೋದು, ಯಾವುದೇ ವಿಷಯದಲ್ಲಿ ಸ್ಪಷ್ಟವಾದಂಥ ಯಾವುದೇ ಸಂಗತಿಗಳನ್ನು ನಾವು ಈ ರಾಜ್ಯಪಾಲರ ಭಾಷಣದಲ್ಲಿ ಕಾಣ್ತಾ ಇಲ್ಲ. ಒಂದು ರೀತಿ ಬೇಜವಾಬ್ದಾರಿಯಿಂದ ಕೂಡಿದಂಥ ಈ ರಾಜ್ಯಪಾಲರ ಭಾಷಣದಲ್ಲಿ ಯಾವುದೇ ಸತ್ವ ಇಲ್ಲ. ನಾವು ಈ ರೀತಿಯ ಒಂದು ರಾಜ್ಯಪಾಲರ ಭಾಷಣವನ್ನು ನಿರೀಕ್ಷೆ ಮಾಡಿರಲಿಲ್ಲ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು. ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಒಂದು ಅಂಶ ಕೂಡ ಅದರಲ್ಲಿ ಪ್ರಸ್ತಾಪ ಆಗಿಲ್ವಲ್ಲ? ಕಾಂಗ್ರೆಸ್ JDS ತಿಳಿದ ಗೊಂದಲ ಆ ಪರಿಸ್ಥಿತಿ ಬಂದಿರಬಹುದು. ನೆನ್ನೆ ಎಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ. ಬಹುಶಃ ಬಡ್ಜೆಟಲ್ಲಿ ಏನಾದರೂ ಕನ್ಸೆಷನ್ ಅನೌನ್ಸ್ಮೆಂಟ್ ಮಾಡ್ಬೋದು. ಸೊ ಅದಕ್ಕೆ ಮುಂಚೆ ನಾನು ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕೆ ಇಷ್ಟಪಡೋದು. ಸಾಮಾನ್ಯವಾಗಿ ಹಿಂದಿನ ಸರ್ಕಾರದ ಯೋಜನೆಗಳ ಬಗ್ಗೆ ಆದರೂ ಅಟ್ಲೀಸ್ಟ್ ಪ್ರಸ್ತಾಪ ಮಾಡ್ತಾರೆ ರಾಜ್ಯಪಾಲರ ಭಾಷಣದಲ್ಲಿ. ಈ ಭಾಷಣದಲ್ಲಿ ಅದು ಇಲ್ಲ, ಅದು ಯಾವುದೂ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಹೀಗೆ ಒಂದು ರೀತಿಯ ತರಾತುರಿನಲ್ಲಿ ರಾಜ್ಯಪಾಲರ ಭಾಷಣ ಸಿದ್ಧತೆ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಇದು ಯಡಿಯೂರಪ್ಪನವರು ಹೇಳುವಂತ ಮಾತು. ತರಾತುರಿಯಲ್ಲಿ ಭಾಷಣವನ್ನ ಮಾಡಿಸಲಾಗಿದೆ ಹೊರತು ಯಾವುದೇ ರೀತಿಯ ಸಿದ್ಧತೆಗಳಾಗಿಲ್ಲ. ಮತ್ತೆ ರಾಜ್ಯ ಸರ್ಕಾರದ ಏನು ಯೋಜನೆಗಳಿದಾವೆ ಅವುಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯ ರಾಜ್ಯಪಾಲರ ಭಾಷಣ ಒಂದು ರೀತಿ ನೀರಸವಾಗಿ ಕೂಡಿತ್ತು ಅನ್ನುವಂಥ ಮಾತನ್ನ ಯಡಿಯೂರಪ್ಪನವರು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ರಮೇಶ್ ಹಿರೇಜಂಬೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.